ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ನೀವೆಲ್ಲ ತಮಿಳಲ್ಲಿ ನೋಡಿರ್ತೀರಾ, ನೋಡಿ ಶಾಕ್ ಆಗಿರ್ತೀರಾ. ಹಾರ್ದಿಕ್ ಪಾಂಡ್ಯಾಗ್ ಏನಾಯ್ತು, ಯಾಕೆ, ಹೆಂಗೆ, ಏನ್ ರೀಸನ್ ಇರ್ಬೋದು ಅಂತ ಪ್ರತಿಯೊಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿದಲ್ಲಿರ್ತೀರ ನೀವು. ಪ್ರತಿಯೊಂದನ್ನು ತಿಳ್ಕೊಬಿಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2026 T20 ವರ್ಲ್ಡ್ ಕಪ್ ನ ಇಂಡಿಯಾ ವಿನ್ ಆಯ್ತು. ವಿನ್ ಆಗ್ತಾ ಇದ್ದಂಗೆನೆ ಪ್ರತಿಯೊಬ್ಬ ಪ್ಲೇಯರ್ಸ್ ಸೆಲೆಬ್ರೇಷನ್ ಮಾಡಿದ್ರು. ಇನ್ನೇನು ಗುರು, ಸುಮ್ನೆ ಮಾತಾ? T20 ವರ್ಲ್ಡ್ ಕಪ್ ವಿನ್ ಆಗೋದಂದ್ರೆ ಯಾವಾಗ್ಲೂ ವಿನ್ ಆಗಕ್ಕಾಗಲ್ಲ. ವಿನ್ ಆದಾಗ ಸೆಲೆಬ್ರೇಷನ್ ಮಾಡ್ಬೇಕು. ಹಂಗೆ ಎಲ್ಲಾ ಪ್ಲೇಯರ್ಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು. ನೀವೆಲ್ಲ ನೋಡಿರ್ತೀರಾ. ಗುರು, ಹಾರ್ದಿಕ್ ಪಾಂಡ್ಯ ಮೇಲೆ ಕಂಪ್ಲೇಂಟ್ಗೂ ಮತ್ತೆ ಹಾರ್ದಿಕ್ ಪಾಂಡ್ಯ ಸೆಲೆಬ್ರೇಷನ್ಗೂ ಏನ್ ಸಂಬಂಧ ಅಂತ ಕೇಳ್ಬೋದು. ಇದೇ ಸಂಬಂಧ. ಕಂಪ್ಲೇಂಟ್ ಕೊಟ್ಟಿರೋದು ಯಾರಂದ್ರೆ ದಿ ಅಡ್ವೊಕೇಟ್ ವಜಾದ್ ಖಾನ್, ಲಾಯರ್ ಫ್ರಮ್ ಪುಣೆ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಅಂದ್ರೆ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಇನ್ ಪುಣೆ, ಮಹಾರಾಷ್ಟ್ರದಲ್ಲಿ. ಏನ್ ರೀಸನ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ಸೆಲೆಬ್ರೇಷನ್ ಮಾಡಿರೋದು ತಪ್ಪಲ್ಲ, ಹುಡುಗಿ ಜೊತೆ ಸೆಲೆಬ್ರೇಷನ್ ಮಾಡಿದ್ರಲ್ವಾ ಅದು ತಪ್ಪಲ್ಲ. ತಪ್ಪು ಏನು ಅಂದ್ರೆ ಅವ್ರ ಭುಜದ ಮೇಲೆ ರಾಷ್ಟ್ರ ಧ್ವಜವನ್ನ ಹಾಕಿಕೊಂಡು ಹುಡುಗಿ ಜೊತೆ ಸೆಲೆಬ್ರೇಷನ್ ಮಾಡಿದ್ರಲ್ವಾ, ಆ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ರು ನೀವೆಲ್ಲ ನೋಡಿರ್ತೀರಾ. ಹಗ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಹೇಳಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ನೋಡಿರ್ತೀರಾ. ಆ ಸೆಲೆಬ್ರೇಷನ್ ಮಾಡಿರೋದೆಲ್ಲ ಒಂಥರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಡಿಸ್ರೆಸ್ಪೆಕ್ಟ್ ಕೊಟ್ಟಂಗೆ. ಆದ್ರಿಂದ ಅಡ್ವೊಕೇಟ್ ವಜಾದ್ ಖಾನ್ ಅವರು ಕಂಪ್ಲೇಂಟ್ ರೇಸ್ ಮಾಡಿದಾರಂತೆ. ಬಟ್ ಯಾವುದೇ ಅಫಿಷಿಯಲ್ ಆಗಿ FIR ಆಗಿದೆ ಅಂತ ಏನೋ ಅಪ್ಡೇಟ್ ಬಂದಿಲ್ಲ. ನಂಗೂ ಹಾರ್ದಿಕ್ ಪಾಂಡ್ಯ ಮಾಡಿರೋದು ಸ್ವಲ್ಪ ತಪ್ಪು ಅನಿಸ್ತು. ಬಟ್ ಆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಯಾರಿದ್ರು ಆ ಪ್ಲೇಸ್ ಅಲ್ಲಿ, ಅವ್ರಿಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಮಾಡಿರೋದು ತಪ್ಪಾ ಸರಿನಾ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.